ಒಂದು ಹೇಳ್ತೀನಿ ಕೇಳಿ. ಇಲ್ಲಿ ಜನಗಣತಿಗೆ ನಂದೇನು ವಿರೋಧ ಇರಲಿಲ್ಲ, ಆಗಬೇಕಾಗಿತ್ತದು. ಎಷ್ಟೆಷ್ಟು ಜನಗಣತಿಯಲ್ಲಿ ಎಷ್ಟೆಷ್ಟು ಮಟ್ಟಿಗೆ ಯಾರ್ಯಾರೋ ವರ್ಗದವರು ಎಷ್ಟೆಷ್ಟಿದ್ದಾರೆ ಅಂತ ಗೊತ್ತಾಗಬೇಕಾಗಿತ್ತಲ್ಲಿ. ಆದರೆ ಈ ಒಳ ಮೀಸಲಾತಿ ಅನ್ನೋದು ವಿಚಾರನ ಸಿದ್ದರಾಮಯ್ಯನವ್ರು ಯಾಕೆ ತೊಗೊಂಬಂದರು ಅಂತಂದರೆ, ಎಲ್ಲೋ ಒಂದು ಕಡೆ ದಲಿತರು ಮುಖ್ಯಮಂತ್ರಿ ಆಗೋಂಥ ಒಂದು ಕೂಗಿತ್ತು. ನಾವೀಗ ಒಟ್ಟಿಗೆ ನಾವು ಮಾದಿಗರು ಮತ್ತು ಒಲೆಯವರೆಲ್ಲ ನಾವು ಒಟ್ಟಿಗೆ ಸೇರಿದ್ರೆ ಬಹುಶಃ ರಾಜ್ಯದಲ್ಲಿ 1,60,00,000 ಜಾಸ್ತಿ ಇದ್ದೀವಿ ನಾವು. ನಾಳೆ ಎಲ್ಲರೂ ಮುಖ್ಯಮಂತ್ರಿದು ಏನಾದ್ರು ಒಂದು ಪ್ರಶ್ನೆ ಉದ್ಭವ ಆಗಿಬಿಟ್ರೆ ಏನು ಈ ಸಮುದಾಯ ಕೇಳ್ಬೋದು ಅಂತ ಒಂದು ವಿಷಯ ಇಟ್ಕೊಂಡು ಒಳ ಮೀಸಲಾತಿನ ತಗೊಂಬಂದಿದ್ದಾರೆ. ಈ ಒಳ ಮೀಸಲಾತಿ ತಗೊಂಬರ್ಬೇಕಾದ್ರೆ ಒಂದು ವಿವೇಚನೆ ಇರಬೇಕು ಅವ್ರಿಗೆ, ಹೆಂಗೆ ತಗೊಂಬರ್ತೀರ, ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ. ಯಾಕಂದರೆ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಕೊಟ್ಟಿದೆ, 50%ಗಿಂತ ಎಕ್ಸೀಡ್ ಮಾಡೋಂಗಿಲ್ಲ ಅಂತ. ಇವರು ನಾಗಮೋಹನ್ ದಾಸ್ ವರದಿ ತಗೊಂಬಂದು ಈಗ ನೀವು ಮಾಡಿರೋ ಒಂದು ಈ ಕೆಲಸಕ್ಕೆ ಎಲ್ಲ 56% ದಾಟ್ಕೊಂಡು ಹೋಗ್ತಿದೆ. ನೀವು ಅದು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ? ಈಗ ಅದನ್ನು ಇದು ಮಾಡೋಕ್ಕೆ ಬರೋದಿಲ್ಲ. ಬಹುಶಃ ಕಾಂಗ್ರೆಸ್ ಪಕ್ಷದ ಇವಾಗಿಂದ ಅಂತಲ್ಲ, ಹಿಂದೆಯಿಂದನೂ ಇದೇ ಥರ ಮಾಡ್ಕೊಂಡು ಬಂದಿರೋಂಥದ್ದವರು. ಸುಮ್ಮನೆ ಎಲ್ಲ ಒಂದೊಂದು ಸಮುದಾಯದ ಮಧ್ಯದಲ್ಲಿ ಇವೆಲ್ಲ ಕೋಮು ಘರ್ಷಣೆಗಳು ತೊಗೊಂಬರೋದು ಸಹಜ. ಅದು ನಾನು ಹೇಳ್ತೀನಿ ಕೇಳಿ. ಇನ್ನೊಂದು ಉದಾಹರಣೆಗೆ, ಬಹುಶಃ 13ರಲ್ಲಿ ಅನ್ಸುತ್ತೆ, 13ರಲ್ಲೂ ಅಷ್ಟೇ, ಈಗಲೂ ಕೂಡ ಅಷ್ಟೇ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಯಾಗಿ 2ನೇ ಅವಧಿಯಲ್ಲೂ ಅಷ್ಟೇ ಈ ಒಳ ಮೀಸಲಾತಿದ್ದು ಕೇವಲ ನಮ್ಮ ಪರಿಶಿಷ್ಟ ಜಾತಿಯವರಿಗೆ ತೊಗೊಂಬರಲಿಲ್ಲ. ವೀರಶೈವ ಲಿಂಗಾಯತರಿಗೂ ಮತ್ತು ಈ ಕಡೆ ಕುರುಬರ ಸಮುದಾಯಕ್ಕೂ ಮತ್ತು ಗೌಡ್ರದ್ದು ಇದಕ್ಕೂ ತೊಗೊಂಬಂದಿದ್ರು ಆ ಕಡೆ. ಆಗ ಅವರವರ ಸಮುದಾಯದವ್ರದ್ದೆಲ್ಲ ಒಂದು ಮೀಟಿಂಗ್ ಮಾಡಿ ಅಲ್ಲೊಂದು ನಿರ್ಣಯ ತೊಗೊಂಡು, ಇಲ್ಲ ನಾವು ಒಂದೇ ಸಮುದಾಯಕ್ಕೆ ಸೇರ್ತೀವಿ, ನಾವು ಯಾರೂ ಕೂಡ ಇದಾಗಬಾರ್ದು ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಕ್ಕೆ ಅದು ಹಿಂಜರಿಗ್ಬಿಟ್ರಲ್ಲಿ. ಇಲ್ಲಿ ಯಾರೂ ಧ್ವನಿ ಎತ್ತಲಿಲ್ಲ, ನಮ್ಮಲ್ಲಿ ಯಾರೂ. ಈ ಧ್ವನಿ ಎತ್ತಿದ ಕಾರಣಕ್ಕೆ ಇವತ್ತು ಈ ಮಟ್ಟಿಗೆ ಗೊಂದಲ ಆಗಿರೋದಲ್ಲಿ.